ರಾಜ್ಯದಲ್ಲಿ 27,000 ಜನ ಗೃಹ ರಕ್ಷಕರಿದ್ದು ಅವರ ಬದುಕುಗಳು ತುಂಬಾ ಚಿಂತಾಜನಕವಾಗಿದೆ. ಜೀವನ ಮಾಡಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ನಮಗೆ ಸಂಬಳ ಹೆಚ್ಚು ಮಾಡೋದು ಬೇಡ, ಪರ್ಮನೆಂಟ್ ಮಾಡೋದು ಬೇಡ, ಕನಿಷ್ಠ ಪಕ್ಷ ವರ್ಷ ಪೂರ್ತಿ ಕರ್ತವ್ಯ ಕೊಟ್ಟು 1 ವರ್ಷ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ. ಬದುಕಿರೋರಿಗೆ ಕೆಲಸ ಕೊಡಿ, ಸತ್ಮೇಲೆ ನೀವೇನ್ ಮಾಡೋ ಸಹಾಯ. ರಕ್ಷಕರ ಹೋರಾಟಕ್ಕೆ, ರಕ್ಷಕರ ಹೋರಾಟಕ್ಕೆ. ಜಿಲ್ಲಾ LRF ಫೋರಂನ ಜಿಲ್ಲಾಧ್ಯಕ್ಷನಾಗಿ ಶ್ರೀರಾಮ್ ಸರ್ ಹೋರಾಟಕ್ಕೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರ್ತೀವಿ. ನಮ್ಮ ಶ್ರೀರಾಮ್ ಸರ್ ನಮ್ಮ ಪರವಾಗಿ ಏನು ಹೋರಾಟ ಮಾಡ್ತಿದಾರೋ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುಬಾಗಿ ಅವ್ರ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮೌನ ಅಂತೇಳಿ ರಾಯಚೂರು ಜಿಲ್ಲೆ ನಮ್ಮ ಶ್ರೀರಾಮ್ ಸರ್ಗೆ ನಾವು ಬೆಂಬಲ ಕೊಡ್ತೀವಿ. ಬಾಗಲಕೋಟೆ ಜಿಲ್ಲೆಯಿಂದ ಬಿಜಾಪುರ ಬಂದಿದ್ದೇನೆ. ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆಯಿಂದ, ಮೈಸೂರಿಂದ ಬಂದಿರೋದು, ರಾಮನಗರ ಜಿಲ್ಲೆಯಿಂದ ಬಂದಿದ್ದೇವೆ. ಬಳ್ಳಾರಿ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ರಾಯಚೂರು ಜಿಲ್ಲೆಯಿಂದ, ಮೈಸೂರು ತಾಲೂಕು ಮೈಸೂರಿಂದ, ಕೊಪ್ಪಳ ಜಿಲ್ಲೆಯ, ಬಿಜಾಪುರ ಜಿಲ್ಲೆಯಿಂದ. ಏನ್ ನಮ್ಮ ಶ್ರೀರಾಮ್ ಸರ್ ನಮ್ಮ ಪರವಾಗಿ ಏನು ಹೋರಾಟ ಮಾಡ್ತಿದಾರೋ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತು ಸದಾ ಅವ್ರ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸರ್ ಜೊತೆ ನಾವು ಯಾವಾಗಲೂ ಕೈ ಜೋಡಿಸಿ ನಿಲ್ತೇವೆ. ರಕ್ಷಕರ ಹೋರಾಟಕ್ಕೆ, ರಕ್ಷಕರ ಹೋರಾಟಕ್ಕೆ. ಕರ್ನಾಟಕ ರಾಜ್ಯದಲ್ಲಿ 27,000 ಜನ ಗೃಹ ರಕ್ಷಕರಿದ್ದು ಅವರ ಬದುಕುಗಳು ತುಂಬ ಚಿಂತಾಜನಕವಾಗಿದೆ. 426 ಜನ ಯೂನಿಟ್ ಆಫೀಸರ್ಸು, 4,550 ಜನ ಮಹಿಳಾ ಗೃಹ ರಕ್ಷಕರು ಕರ್ತವ್ಯ ಸಲ್ಲಿಸ್ತಾ ಇದ್ದಾರೆ. ಆದರೂ ಕೂಡ ಯಾರಿಗೂ ಕೂಡ ಸ್ವಂತ ಮನೆಗಳಿಲ್ಲ, ಯಾರಿಗೂ ಕೂಡ ಜೀವನ ಮಾಡೋಕ್ಕೆ, ಜೀವನೋಪಾಯಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ವರ್ಷದಲ್ಲಿ 90 ದಿನ ಮಾತ್ರ ಅವರಿಗೆ ಕರ್ತವ್ಯ ಕೊಡ್ತಾ ಇದೆ. 90 ದಿನ ಕರ್ತವ್ಯ ಅಂದರೆ 3 ತಿಂಗಳು, ಅದು ಕೂಡ ಕಂಟಿನ್ಯೂಸ್ ಆಗಿ ಕೊಡ್ತಾ ಇಲ್ಲ. ಯಾವಾಗ ಸರ್ಕಾರಕ್ಕೆ ಅವಶ್ಯಕತೆ ಇರುತ್ತೆ ಆವಾಗ ಅವ್ರಿಗೆ ಕೆಲಸ ಕೊಡ್ತಾ ಇರ್ತಾರೆ. ಆದರೆ ಗೃಹರಕ್ಷಕರು ಬೇರೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಬೇರೆ ಕೂಲಿ ಮಾಡೋಕ್ಕೂ ಕೂಡ ಅವ್ರನ್ನ ಕೂಲಿ ಕರಿತಾ ಇಲ್ಲ. ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಯಾಕಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಯಾವ ಟೈಮಲ್ಲಿ ಡ್ಯೂಟಿ ಕರೀತಾರೆ ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಇದಕ್ಕೆ ಕಾಯ್ತಾ ಇರ್ತಾರೆ. ಹಂಗಾಗಿ ಅವರು ವರ್ಷ ಪೂರ್ತಿ ಇದೇ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋದೇ ನಮ್ಮ ಗೃಹ 27,000 ಜನ ಗೃಹರಕ್ಷಕರ ಆಶಯ ಆಗಿರುತ್ತೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಅಲ್ಲಿನ ಗೃಹರಕ್ಷಕರಿಗೆ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ಗೋವಾ ರಾಜ್ಯದಲ್ಲೂ ಕೂಡ ಪೂರ್ಣಾವಧಿ ಕರ್ತವ್ಯ ಕೊಟ್ಟಿದ್ದಾರೆ. ತೆಲಂಗಾಣದಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ತೀರ್ಮಾನ ತಗೊಂಡು ಅವರಿಗೆ 30,000 ಸಂಬಳ ಮಾಡಿದ್ದಾರೆ. ನಮಗೆ ಸಂಬಳ ಹೆಚ್ಚು ಮಾಡೋದು ಬೇಡ, ನಮಗೆ ಪರ್ಮನೆಂಟ್ ಮಾಡೋದು ಬೇಡ, ಕನಿಷ್ಠ ಪಕ್ಷ ವರ್ಷ ಪೂರ್ತಿ ಕರ್ತವ್ಯ ಕೊಡಿ ಅಂಥೇಳಿ 1 ವರ್ಷ 6 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಮೊನ್ನೆ 10 ಲಕ್ಷ ಏನದು ಮರಣ ಆದಾಗ ಪರಿಹಾರ, ಬದುಕಿದ್ದಾಗ ಸಹಾಯ ಮಾಡಿ ಸ್ವಾಮಿ. ಬದುಕಿರೋರಿಗೆ ಕೆಲಸ ಕೊಡಿ, ಬದುಕಿರೋರಿಗೆ ಡ್ಯೂಟಿ ಕೊಡಿ. ಸತ್ತ ಮೇಲೆ ನೀವೇನು ಮಾಡೋ ಸಹಾಯ? ಅದು ಸತ್ತ ಮೇಲೆ ನಿಮ್ಮ ಬದುಕಿದ್ದವ್ರಿಗೆ ಅನುಕೂಲ ಮಾಡಿ. ನಿವೃತ್ತಿ ಆದಾಗ ಅವ್ರಿಗೊಂದು 20 ಲಕ್ಷ ಇಡ್ಗಂಟೆ ಕೊಡಿ, ಅದಕ್ಕೂ ಬೆಲೆ ಇರುತ್ತೆ. ಬದುಕಿರೋವ್ರಿಗೆ ಕೊಡಿ, ಫಸ್ಟು ಬದುಕಿದ್ದವ್ರಿಗೆ ಕೊಡಿ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. 27,000 ಜನ ಗೃಹರಕ್ಷಕರ ಪರವಾಗಿ ಮುಖ್ಯವಾದ ಡಿಮ್ಯಾಂಡ್ ಏನಪ್ಪ ಅಂದರೆ ಆಂಧ್ರ, ತೆಲಂಗಾಣ, ಗೋವಾ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕೂಡಲೇ 360 ದಿನ ಕರ್ತವ್ಯ ಕೊಡಬೇಕು. ಯಾಕಂದರೆ ನಮ್ಮ ಬದುಕುಗಳು ಭಂಡಾರ ಆಗಿದೆ, ಜೀವನಗಳು ತುಂಬ ಕಷ್ಟ ಆಗಿದೆ. ಎಷ್ಟೋ ಜನ ಯುವಕರಿಗೆ ಮದುವೆ ಆಗ್ತಾ ಹೆಣ್ಣು ಕೊಡ್ತಾ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಜೀವನ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಪೂರ್ಣಾವಧಿ ಕರ್ತವ್ಯ ಕೊಟ್ಟರೆ ಮಾತ್ರ ನಾವು ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಬೆಂಗಳೂರು ನಗರದಲ್ಲಿ ಪೂರ್ಣಾವಧಿ ಕರ್ತವ್ಯ ಸಿಗ್ತಾ ಇದೆ. ಅದೊಂದು ಕಾರಣಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ಪಾಪ ಡ್ಯೂಟಿ ಮಾಡೋಕ್ಕೆ. ಎಷ್ಟು ಜನ ಕೊಡೋಕ್ಕಾಗುತ್ತೆ ನಿಮ್ಗೆ ಒಂದು ಜಿಲ್ಲೆಯಲ್ಲಿ, ಒಂದು ಸಿಟಿಯಲ್ಲಿ? ಅದ್ರ ಬದಲು ಆಂಧ್ರ, ತೆಲಂಗಾಣ ಕೊಟ್ಟಂಗೆ ಎಲ್ಲರಿಗೂ ಪೂರ್ಣಾವಧಿ ಕರ್ತವ್ಯ ಕೊಟ್ಟರೆ ಎಲ್ಲರೂ ಕೂಡ ಅವರು ಬದುಕು ಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರ ನೀವೇನು ಮಾಡ್ತಾಯಿದ್ದೀರಿ? ಸಂವಿಧಾನದ ಬಗ್ಗೆ ಆಣೆ ಮಾಡ್ತೀರಿ, ಪ್ರಮಾಣ ಮಾಡ್ತೀರಿ, ಸಂವಿಧಾನ ಪೀಠಿಕೆ ಹೇಳ್ತೀರಿ. ಸಂವಿಧಾನ ಏನು ಹೇಳಿದೆ? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇಲ್ಲಿ ನಮ್ಮ ಗೃಹರಕ್ಷಕರಿಗೆ ನೀವು ಸಮಪಾಲು ಕೊಡ್ತಾ ಇದ್ದೀರಾ? ಸಮಪಾಲು ಕೊಡ್ತಾ ಇದ್ದೀರಾ? ಮೂಲಭೂತ ಕರ್ತವ್ಯಗಳಲ್ಲಿ ಏನಿದೆ? ಜೀವ ಸಾಕು, ಅವ್ರಿಗೆ ಮನೆ,
ಉದ್ಯೋಗ, ವಿದ್ಯೆ ಇವು ಸಿಗ್ತಾ ಇದ್ದಾವೆ ನ್ಯಾಯವಾಗಿ? ನೀವು ಕೊಡೋ ಸಂಬಳದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗುತ್ತಾ? ಒಳ್ಳೆಯ ಶಾಲೆಗೆ ಸೇರ್ಸೋಕ್ಕೂ ಆಗ್ತಾಯಿಲ್ಲ. ತಿಂಗಳ ಮನೆ ಮಾಡಿ ಕಟ್ಟೋಕ್ಕೂ ಕಷ್ಟ ಆಗ್ತಾಯಿದೆ, ಬಟ್ಟೆ ಹಾಕ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ, ಹಬ್ಬಗಳು ಮಾಡೋಕ್ಕಂತೂ ಆಗೋದೇ ಇಲ್ಲ ನಮ್ಮ ಹೋಮ್ ಗಾರ್ಡ್ಸ್ಗೆ. ಅಂಥ ಪರಿಸ್ಥಿತಿ ಇದೆ. ಹಂಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ನೀವೇನು ಇವತ್ತು ಗ್ಯಾರಂಟಿಗಳು ಕೊಡ್ತಾಯಿದ್ದೀರಾ? ಯಾರಿಗೆ ಕೊಡ್ತಾಯಿದ್ದೀರಿ? ಬಡವ್ರಿಗೋಸ್ಕರ ಕೊಡ್ತಾಯಿದ್ದೀರಿ. 27,000 ಹೋಮ್ ಗಾರ್ಡ್ಸ್ ಬಡವರ ಶ್ರೀಮಂತರ? ಇದು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಈ ಕೂಡಲೇ ಸರ್ಕಾರ 360 ಕರ್ತವ್ಯ ಕೊಡಬೇಕು ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಏನು ರಾಜ್ಯದಲ್ಲಿ 426 ಜನ ಯೂನಿಟ್ ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ವೇತನ ಹೆಚ್ಚು ಮಾಡಿ, ಅವ್ರಿಗೆ ತಿರುಗಾಡೋಕ್ಕೆ ಒಂದು 2 ವೀಲ್, ಒಂದು ಬೈಕ್ ಕೊಡಿಸಿ ಉಚಿತವಾಗಿ ಸರ್ಕಾರದಿಂದ. ಏನು ನಮ್ಮ ಮಹಿಳಾ 4,550 ಜನ ಇದ್ದಾರೆ, ಅವ್ರಿಗೆ ವಿಶೇಷ ಸೌಲಭ್ಯ ಕೊಡಿ. ಇದು ನಮ್ಮ ಡಿಮ್ಯಾಂಡ್ ಸರ್ಕಾರಕ್ಕೆ. ಗೃಹರಕ್ಷಕರನ್ನ ಎಂಥ ಸಂದರ್ಭ ಕೂಡ ಸಾರ್ವಜನಿಕರು ಗೌರವ ಕೊಡೋಂಗೆ ಸರ್ಕಾರ ಕಾನೂನು ತರಬೇಕು. ಗೃಹರಕ್ಷಕರು ಕೂಡ ಜೀವದ ಹಂಗು ತೊರೆದು ಡ್ಯೂಟಿ ಮಾಡ್ತಿದ್ದಾರೆ. ನೀವು ತೆಲಂಗಾಣಕ್ಕೆ ಕಳಿಸ್ತೀರಾ, ಆಂಧ್ರಕ್ಕೆ ಕಳಿಸ್ತೀರಾ, ಮಹಾರಾಷ್ಟ್ರ ಕಳಿಸಿ, ಚುನಾವಣಾ ಸಮಿತಿ ಎಲ್ಲಿ ಕಳಿಸಿ ಅವ್ರು ಡ್ಯೂಟಿ ಮಾಡ್ತಾ ಇಲ್ವ? ನಾವು ಎಲ್ಲ ಇರೋದು ಬಡವರೇ ಡ್ಯೂಟಿ ಮಾಡ್ತಾ ಇರೋದು. ಬಡವರೇ ಡ್ಯೂಟಿ ಮಾಡ್ತಾರೆ. ನಮಗೆ ಎಷ್ಟು ಶಿಕ್ಷೆ ಕೊಡ್ತಾಯಿದ್ದೀರಿ, ಎಷ್ಟು ತೊಂದರೆ ಕೊಡ್ತಾಯಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ಅಪಾರ ನಂಬಿಕೆ ಇಟ್ಕೊಂಡಿದ್ದೀವಿ. ನೀವು ಬಡವರ ಪರವಾಗಿ ಇರ್ತೀರಂತ ನಂಬಿದ್ದೀವಿ. ನೀವು 2-3 ಸಾರಿ ಮಾತು ಕೊಟ್ಟಿದ್ದೀರಿ. ಈಗ ಕೇಳ್ತಾ ಇದ್ದೀವಿ, ನೀವು ತೀರ್ಮಾನ ತಗೊಳ್ಳಿ. ಮುಂದಿನ ಕ್ಯಾಬಿನೆಟ್ಟಲ್ಲಿ 365 ದಿನ ಕರ್ತವ್ಯಕ್ಕೆ ಶಿಫಾರಸು ಮಾಡಿ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ವೇತನ ತಾರತಮ್ಯ ಇದೆ. ಒಬ್ರಿಗೆ 500, ಒಬ್ರಿಗೆ 600, ಒಬ್ರಿಗೆ 800. ಯಾಕೆ ಸ್ವಾಮಿ? ನೀವೇನಾದ್ರು ಸೇರಿಸ್ಕೊಳ್ಳುವಾಗ ಹೆಂಗೆ ಮಾಡ್ತೀರಿ? ಎಲ್ಲರೂ SSLC ಕಡ್ಡಾಯವಾಗಿ ಪಾಸ್ ಆಗಿರಬೇಕು, ಹೈಟ್ ಇರಬೇಕು, ವೆಯ್ಟ್ ಇರಬೇಕು, ಓಡಬೇಕು, ಎಲ್ಲ ಮಾಡಿಸ್ರೆ ಇಲ್ವೋ? ನೀವು ಅಪಾಯಿಂಟ್ ಮಾಡುವಾಗ ಎಲ್ಲರಿಗೂ ಸಮಾನವಾದ ಅರ್ಹತೆ ಇರಬೇಕು ಅಂತ ತಗೊಂಡ್ಮೇಲೆ ವೇತನ ಕೊಡುವಾಗ ಯಾಕೆ ತಾರತಮ್ಯ ಕೊಡ್ತಿದ್ದೀರಿ? ಒಬ್ರಿಗೊಂದು ರೀತಿ ಯಾಕೆ ಮಾಡ್ತೀರಿ? ಎಲ್ಲ ಇಡೀ 27,000 ಜನಕ್ಕೂ ಸಮಾನವಾದ ವೇತನ ಕೊಡಿ ಅನ್ನೋದು ನಮ್ಮ ಡಿಮ್ಯಾಂಡ್. ಸಮಾನವಾದ ವೇತನ ಕೊಡಬೇಕು, 365 ದಿನ ಕರ್ತವ್ಯ ಕೊಡಬೇಕು. ಮೊನ್ನೆ ಅಧಿವೇಶನದಲ್ಲಿ, ಬಡ್ಜೆಟ್ ಅಧಿವೇಶನದಲ್ಲಿ ಹೋರಾಟ ಮಾಡಿದ್ದೀವಿ. ಏನೋ ಒಂದು 10 ಲಕ್ಷ ಏನೋ ಒಂದು ಪರಿಹಾರ ಕೊಟ್ಟಿದ್ದೀರಲ್ಲ, ಅದನ್ನು ನಾವು ಬಡವರು ಸ್ವೀಕಾರ ಮಾಡ್ತೀವಿ. ಆದರೆ ನಮಗೆ ಮುಖ್ಯವಾದ ಗುರಿ ಏನು? 365 ದಿನ ಕರ್ತವ್ಯ ಆಗಬೇಕು. ಅದು ಆಗೋವರೆಗೂ ನಮ್ಮ ಹೋರಾಟ ನಿಂದಲ್ಲ. ತಾತ್ಕಾಲಿಕವಾಗಿ ಅವತ್ತು ನಾವು ಹೋರಾಟದ ವಾಪಸ್ ತಗೊಂಡಿದ್ದೀವಿ, ಆದರೆ ಮುಂದೆ ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಮುಂದಿನ ಕ್ಯಾಬಿನೆಟ್ಟಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿಲ್ಲ ಅಂದರೆ ರಾಜ್ಯಾದ್ಯಂತರ ಉಗ್ರ ಹೋರಾಟ ಮಾಡುವ ಜೊತೆಗೆ ಹಲೋ ಗೃಹರಕ್ಷಕ ಪೋಷಕ ಚಲೋ ಬೆಂಗಳೂರು, ನಮ್ಮ ಗೃಹರಕ್ಷಕರ ಪೋಷಕರು ಇವತ್ತೇನು ಬಂದಿದ್ದಾರೆ, 50,000ಕ್ಕೂ ಹೆಚ್ಚು ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಸೇರ್ತೀವಿ. ಒಂದು ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಗೃಹರಕ್ಷಕ ನೋವುಗಳು, ನಲಿವುಗಳು ಇಡೀ ರಾಜ್ಯ ನೋಡ್ತಾ ಇದೆ. ಅವ್ರಿಗೆ ಡ್ಯೂಟಿಗೆ ಹೆಂಗೆ ತಗೊತೀರಿ? ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಕ್ಕೆ ಡ್ಯೂಟಿ ಕಳಿಸೋವಾಗ ಯಾವ ರೀತಿ ನೈವಿನ್ಯವಾಗಿ ಕಳಿಸ್ಕೊಡ್ತೀರಿ ಅವ್ರಿಗೆ ಡ್ಯೂಟಿ ಎಲ್ಲ ರೀತಿ ಸವಲತ್ತು ಕೊಟ್ಟು? ಅಲ್ಲಿಂದ ವಾಪಸ್ ಬರ್ಬೇಕಂತ ನೆಗ್ಲೆಕ್ಟ್ ಯಾಕೆ ಮಾಡ್ತೀರಿ ನೀವು? ಯಾಕೆ ನೆಗ್ಲೆಕ್ಟ್ ಮಾಡ್ತೀರಿ ನೀವು? ಸರ್ಕಾರಕ್ಕೆ ಕೇಳ್ತಾ ಇರೋ ಪ್ರಶ್ನೆ. ಕಳಿಸುವಾಗಿರೋ ಮುತುವರ್ಜಿ, ವಾಪಸ್ ಬರುವಾಗಿರಲ್ವಾ ನಿಮಗೆ? ಏನು ನಮ್ಗೆ ರಕ್ಷಣೆ ಇದೆ? ಗೃಹರಕ್ಷಕರಿಗೆ ನಮ್ಮ ಹೋಮ್ ಗಾರ್ಡ್ಸ್ ಅಂತ ಕರಿತಾ ಇದ್ದೀವಲ್ಲ, ನಮ್ಗೇನು ರಕ್ಷಣೆ ಕೊಟ್ಟಿದ್ದು ಸರ್ಕಾರ? ವೇತನ ತಾರತಮ್ಯ ಜೊತೆಗೆ ಸರಿಯಾಗಿ ವೇತನನೇ ಕೊಡ್ತಾ ಇಲ್ವಲ್ಲ. ಗಣೇಶ ಬಂದೋಬಸ್ತು, ದಸರಾ ಬಂದೋಬಸ್ತು, ಇಡೀ ಸರ್ಕಾರಿ ಕಾರ್ಯಕ್ರಮಕ್ಕೆ ಬಂದೋಬಸ್ತು ಮತ್ತು ಚುನಾವಣೆ ಬಂದೋಬಸ್ತು, ಇಷ್ಟಕ್ಕೆ ಬಿಟ್ಟರೆ ಇವೆಲ್ಲ ಸೇರಿ ನೀವು ಡ್ಯೂಟಿ ಕೊಟ್ಟು ಕೂಡ ಕೇವಲ ಅದೆಷ್ಟೇ ಆಗುತ್ತೆ? 90 ದಿನ ಮಾತ್ರ ಅದು ಡ್ಯೂಟಿ. ವರ್ಷದಲ್ಲಿ 90 ದಿನ ಡ್ಯೂಟಿ ಇದ್ದರೆ, 90 ದಿನ ಸಂಬಳ ಇದ್ದರೆ ನಾವು ನಮ್ಮ ಪೋಷಕರನ್ನ ಹೆಂಗೆ ಸಾಕಬೇಕು? ನಮ್ಮ ತಂದೆ ತಾಯಿಗಳಿಗೆ ಮಾತ್ರ ಹೆಂಗೆ ಕೊಡಿಸ್ಬೇಕು? ನಮ್ಮ ತಂದೆ ತಾಯಿಗಳಿಗೆ ಊಟ ಹೆಂಗೆ ಕೊಡಿಸ್ಬೇಕು? ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಏನು ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ? ಇಡೀ 27,000 ಜನದ್ದು ಭಾಳ ನೋವಿದೆ. ಒಬ್ಬೊಬ್ರದ್ದು ಒಂದೊಂದು ನೋವಿದೆ. ನಾವು ಪ್ರತಿ ಜಿಲ್ಲೆಗೂ ಹೋಗಿದ್ದೀವಿ. 31 ಜಿಲ್ಲೆಯಲ್ಲಿ ಕೂಡ ನಮ್ಮ ಗೃಹರಕ್ಷಕರ ನೋವುಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ, ನೋಡಿದ್ದೀವಿ. ಅವರ ಬದುಕುಗಳು ಚಿಂತಾಜನಕ ಆಗಿದೆ. ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಗೃಹರಕ್ಷಕರಿದ್ದಾರೆ. ಅಲ್ಲಿ ಡ್ಯೂಟಿ ಮಾಡಬೇಕು, ಬೆಂಗಳೂರಿಗೆ ಓಡಿ ಬರಬೇಕು. ಇಲ್ಲೆಲ್ಲೋ ಕೆಲಸ ಕೂಲಿ ಮಾಡ್ತಾ ಇರ್ತೀವಿ, ಮತ್ತೆ ಅವ್ರು ಕರೆದಾಗ ಮತ್ತೆ ಅಲ್ಲಿ ಓಡಬೇಕು. ಎಲ್ಲಿ ಕೂಡ ನೆಮ್ಮದಿಯಿಂದ ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆದ್ದರಿಂದ ಸರ್ಕಾರಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಇವತ್ತೇನು ರಾಜ್ಯದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ?
ಯೂನಿವರ್ಸಿಟಿಗಳಲ್ಲಿ ಯಾಕ್ರಿ ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀರಿ? ಪ್ರೈವೇಟ್ ಏಜೆನ್ಸಿ ಸೆಕ್ಯೂರಿಟಿ ಯಾಕೆ ಬೇಕು ನಿಮಗೆ? ಅಲ್ಲಿ ಕಮಿಷನ್ ಬರುತ್ತಂತನಾ? ರಾಜ್ಯದಲ್ಲಿ ಎಲ್ಲ ಯೂನಿವರ್ಸಿಟಿಯಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ ನೇಮಕಾತಿ ಮಾಡ್ಕೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಐತಿಹಾಸಿಕ ಸ್ಥಳಗಳಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ ನೇಮಕಾತಿ ಮಾಡ್ಕೊಳ್ಳಿ. ಕರ್ನಾಟಕದ ಎಲ್ಲ ಪ್ರವಾಸಿ ಸ್ಮಾರಕಗಳಲ್ಲಿ ನಮ್ಮ ಗೃಹರಕ್ಷಕರನ್ನ ನೇಮಕಾತಿ ಮಾಡಿಕೊಂಡ್ರೆ ಇನ್ನೂ 50,000 ಜನ ಹೋಮ್ ಗಾರ್ಡ್ಸ್ ಬೇಕಾಗ್ತಾರೆ ನಿಮಗೆ. ಈ ಎಲ್ಲರೂ ಕೂಡ ಪೂರ್ಣಾವಧಿ ಕರ್ತವ್ಯ ಕೊಡ್ಬೋದಾಗುತ್ತೆ. ಸರ್ಕಾರಕ್ಕೆ ಅವಕಾಶ ಇದೆ, ಸರ್ಕಾರಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಯೂನಿವರ್ಸಿಟಿಗಳಲ್ಲಿ, ಆಸ್ಪತ್ರೆಗಳಲ್ಲಿ ಎಲ್ಲ ಕೂಡ ನಮ್ಮ ಹೋಮ್ ಗಾರ್ಡ್ಸ್ನ ಡ್ಯೂಟಿಗೆ ತಗೊಂಡ್ರೆ ಸರ್ಕಾರಕ್ಕೆ ಖಜಾನೆ ಕೂಡ ಅನುಕೂಲ ಆಗುತ್ತೆ. ನೀವೀಗ ಏಜೆನ್ಸಿ ಮುಖಾಂತರ ನೀವು ಡ್ಯೂಟಿ ಕೊಟ್ಟರೆ ಏಜೆನ್ಸಿಗೆ ಇಷ್ಟು ಕೊಡಬೇಕು, ಕಂಪ್ನಿಗೆ ಇಷ್ಟು ಕೊಡಬೇಕು, ಮತ್ತು ಸರ್ಕಾರಕ್ಕೆ ಲಾಸೇ. ಆ ಏಜೆನ್ಸಿಗಳಿಗೆ ಕಮಿಷನ್ ಕೊಡೋ ಬದಲು, ಏಜೆನ್ಸಿಗಳಿಗೆ ಇದಾಗೋ ಬದಲು ನಾವು ಆಲ್ರೆಡಿ ಡ್ಯೂಟಿಯಲ್ಲಿ ಇದ್ದೀವಲ್ಲ, ಸರ್ಕಾರದ ನೀತಿ ನಿಯಮಗಳಲ್ಲಿ ನಾವು ಡ್ಯೂಟಿ ಫಾಲೋ ಮಾಡ್ತಾ ಇದ್ದೀವಲ್ಲ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಹೆಂಗೆ ನೀವು ಡ್ಯೂಟಿಗೆ ತಗೊತೀರಿ ನಮ್ಮನ್ನು? ಕ್ರಿಮಿನಲ್ ಕೇಸ್ ಇರಬಾರ್ದು, SLC ಕಡ್ಡಾಯವಾಗಿ ಪಾಸಾಗಿರಬೇಕು, I2 ಇರಬೇಕು, ಯಾವುದೇ ರೋಗ ಇರಬಾರ್ದು. ಏನೆಲ್ಲ ನೀವು ಪರೀಕ್ಷೆ ಮಾಡ್ತಾಯಿದ್ರೆ IAS IPSಗೂ ಇಲ್ಲಪ್ಪ ಅಂಥ ಪರೀಕ್ಷೆ ನಮ್ಗೆ ಕೊಡ್ತಿದ್ದೀವಿ. ಅಂಥ ಪರೀಕ್ಷೆಯಲ್ಲಿ ನಾವು ತೆರ್ಗಡೆ ಆದಮೇಲೆ ನಾವು ಹೋಮ್ ಗಾರ್ಡ್ ಡ್ಯೂಟಿಗೆ ಬರ್ತಿದ್ದೀವಿ. ನಾವು ಕೂಡ SLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, LLB ಎಲ್ಲ ಓದ್ಕೊಂಡಿರೋರು ಕೂಡ ಈ ಡ್ಯೂಟಿ ಮಾಡ್ತಾಯಿದ್ದೀವಿ. ಯಾಕಂದರೆ ಈ ದೇಶದ ರಕ್ಷಣೆ ಮಾಡೋಕ್ಕೋಸ್ಕರ, ಈ ದೇಶ ಸೇವೆ ಮಾಡಬೇಕನ್ನೋ ಆಸೆ ನಮಗಿದೆ. ಈ ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು ನಾವು ಡ್ಯೂಟಿ ಮಾಡಬೇಕನ್ನೋ ಆಸೆ ನಮಗಿದೆ. ಇದು ಒಂದೇ ಒಂದು ಕಾರಣಕ್ಕೆ ಎಷ್ಟೇ ಕಷ್ಟ ಕೊಟ್ಟರು ಕೆಲಸ ಮಾಡ್ತಾಯಿದ್ದೀವಿ. ಇಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿರೋ ನಮಗೆ ಪೂರ್ಣಾವಧಿ 310 ಕರ್ತವ್ಯ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಕ್ಕೋಸ್ಕರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯವರು ಲೇಬರ್ ರೈಟ್ಸ್ ಫೋರಂ ನೇತೃತ್ವದಲ್ಲಿ ನಾವು ಈ ಸಭೆ ಕರೆದಿದ್ದೀವಿ. ಈ ಸಭೆಯಲ್ಲಿ ಮಾಧ್ಯಮದ ಅಣ್ಣಂದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಈ ಕೂಡಲೇ ತೀರ್ಮಾನ ತಗೊಂಡು ನಮ್ಮ ಬೇಡಿಕೆ ಈಡೇರಿಸಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಆಗೋಣ ಶ್ರೀರಾಮ್, ಲೇಬರ್ ರೈಟ್ಸ್ ಫೋರಂ ಸಂಸ್ಥಾಪಕ ಅಧ್ಯಕ್ಷರು. ಗೃಹರಕ್ಷಕರ ಹೋರಾಟಕ್ಕೆ ಆಗಲೇಬೇಕು, ಆಗಲೇಬೇಕು, ಬೇಕೇ ಬೇಕು. 350 ಕರ್ತವ್ಯದ ಹೋರಾಟಕ್ಕೆ, 350 ಕರ್ತವ್ಯ ಹೋರಾಟಕ್ಕೆ, ಗೃಹರಕ್ಷಕರ ಹೋರಾಟಕ್ಕೆ, ಗೃಹರಕ್ಷಕರ ಹೋರಾಟಕ್ಕೆ. ಜಿಲ್ಲಾ LRF ಫೋರಂನ ಜಿಲ್ಲಾಧ್ಯಕ್ಷನಾಗಿ ಶ್ರೀರಾಮ್ ಸರ್ ಹೋರಾಟಕ್ಕೆ ನನ್ನ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ನಾವು ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರ್ತೀವಿ. ನಮ್ಮ ಶ್ರೀರಾಮ್ ಸರ್ ನಮ್ಮ ಪರವಾಗಿ ಏನು ಹೋರಾಟ ಮಾಡ್ತಿದಾರೋ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುಬಾಗಿ ಅವ್ರ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮೌನ ಅಂತೇಳಿ ರಾಯಚೂರು ಜಿಲ್ಲೆ ನಮ್ಮ ಶ್ರೀರಾಮ್ ಸರ್ಗೆ ನಾವು ಬೆಂಬಲ ಕೊಡ್ತೀವಿ. ಬಾಗಲಕೋಟೆ ಜಿಲ್ಲೆಯಿಂದ ಬಿಜಾಪುರ ಬಂದಿದ್ದೇನೆ. ಕೋಲಾರ ಜಿಲ್ಲೆಯಿಂದ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆಯಿಂದ, ಮೈಸೂರಿಂದ ಬಂದಿರೋ, ರಾಮನಗರ ಜಿಲ್ಲೆಯಿಂದ ಬಂದಿದ್ದೇವೆ. ಬಳ್ಳಾರಿ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆ, ತುಮಕೂರು ಜಿಲ್ಲೆ, ರಾಯಚೂರು ಜಿಲ್ಲೆಯಿಂದ, ಮೈಸೂರು ತಾಲೂಕು ಮೈಸೂರಿಂದ, ಕೊಪ್ಪಳ ಜಿಲ್ಲೆಯ, ಬಿಜಾಪುರ ಜಿಲ್ಲೆಯಿಂದ. ಏನು ನಮ್ಮ ಶ್ರೀರಾಮ್ ಸರ್ ನಮ್ಮ ಪರವಾಗಿ ಏನು ಹೋರಾಟ ಮಾಡ್ತಿದಾರೋ ನಾವೆಲ್ಲರೂ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತು ಸದಾ ಅವ್ರ ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೇವೆ. ಸರ್ ಜೊತೆ ನಾವು ಯಾವಾಗಲೂ ಕೈ ಜೋಡಿಸಿ ನಿಲ್ತೇವೆ. ಗೃಹರಕ್ಷಕರ ಹೋರಾಟಕ್ಕೆ, ಗೃಹರಕ್ಷಕರ ಹೋರಾಟಕ್ಕೆ.